Hello students, welcome to RH Chemistry. So in today's KCET and NEET Final Pun 2021 Chemical Kinetics Multiple Choice Questions Part 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ಪಾರ್ಟ್ ಅಲ್ಲಿ ಎಕ್ಸಾಂಪ್ಲರ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇದರಲ್ಲಿ ನಾನು ಡಿಲೀಟೆಡ್ ಸಿಲೆಬಸ್ ಅನ್ನು ಬಿಟ್ಟು ತಗೊಂಡಿದ್ದೀನಿ, ಅಂದ್ರೆ ಓನ್ಲಿ 70% ಸಿಲೆಬಸ್ ಇಂದ ಮಾತ್ರ ತಗೊಂಡಿದ್ದೀನಿ. ಸೊ CET-ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಅಂಡ್ ನೀಟ್ ಸ್ಟೂಡೆಂಟ್ಸ್ ಕೂಡ ಇದರಿಂದ ನೀವು ಹೆಲ್ಪ್ ಅನ್ನು ತಗೋಬಹುದು. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ ಮೇಲೆ ಮಾಡ್ತೀನಿ, ದಟ್ ಈಸ್ ಮೋರ್ ಟುವರ್ಡ್ಸ್ ನೀಟ್ ರಾದರ್ ದನ್ CET. ಇದು ಮೋರ್ ಟುವರ್ಡ್ಸ್ CET ರಾದರ್ ದನ್ ನೀಟ್. ಸೊ ಇಬ್ಬರಿಗೂ ಕೂಡ ಹೆಲ್ಪ್ ಆಗ್ತದೆ ಡೆಫಿನೆಟ್ಲಿ, ಯಾಕಂದ್ರೆ ಕೆಮಿಸ್ಟ್ರಿಯಲ್ಲಿ ಡಿಫರೆನ್ಸ್ ಅಷ್ಟೊಂದು ಆಗೋದಿಲ್ಲ. CET ಲೆವೆಲ್ ಕ್ವಶನ್ ಆರ್ ನೀಟ್ ಲೆವೆಲ್ ಕ್ವಶನ್ ಸ್ವಲ್ಪ CET ಸ್ವಲ್ಪ ಡಿಫಿಕಲ್ಟ್ ಲೆವೆಲ್, ನೀಟಲ್ಲಿ ಕೇಳ್ಬಿಡ್ತಾರೆ. ಓಕೆ, ಸೊ ಗೋ ಥ್ರೂ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಬಿಫೋರ್ ದಿಸ್ ರಿಮೆಂಬರ್, ನಾನು ಕಮ್ಯುನಿಟಿ ಲಿಂಕ್ ಅಲ್ಲಿ ಒಂದು ಕಮ್ಯುನಿಟಿ ಟ್ಯಾಬ್ ಅಲ್ಲಿ, ನನ್ನ ಚಾನಲ್ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಗೆ ಗಿವನ್ ದ ಲಿಂಕ್ ಫಾರ್ ದ ಸಿನಾಪ್ಸಿಸ್. ಆ ಸಿನಾಪ್ಸಿಸ್ ಅನ್ನು ನೀವು ಓದ್ಕೊಂಡು ಬಂದ್ರಿ ಅಂತಂದ್ರೆ, ಸೊ ಅಟ್ ಲೀಸ್ಟ್ ನೀವು ನಿಮ್ಮ ಒಂದು ಬುಕ್ ಅಲ್ಲಿ ಇರುವಂತಹ ಸಿನಾಪ್ಸಿಸ್ ಅನ್ನು ಓದಿದ್ರು ಕೂಡ ದಿಸ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ನೋಡಿ. First one, in second order reaction, the time needed for the initial concentration of the reactant to reduce to half of the value ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಮಗೇನು ಗೊತ್ತಿರಬೇಕು ಅಂತಂದ್ರೆ ಫಾರ್ಮುಲಾ T half proportional to 1 divided by A to the power n minus 1. This is a very important formula, remember this. ಓಕೆ, ಎನ್ ಅಂದರೆ ಆರ್ಡರ್. ಸೊ ಏನು ಮಾಡೋಣ ಅಂತ ಈಗ, ಟಿ ಹಾಫ್ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ ಎ ಟು ದ ಪವರ್ 2 ಮೈನಸ್ 1 ಆಯಿತು, ಹೌದಾ? ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ 1 ಡಿವೈಡ್ ಬೈ ಎ ಆಯಿತು, 1 ಬೈ ಎ ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯಿತು, ಹೌದಾ? ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ಸೊ ಇನ್ವರ್ಷನ್ ಆಫ್ ಕೇನ್ ಶುಗರ್ ಬಹಳ ಇಂಪಾರ್ಟೆಂಟ್. ಇದು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಎಲ್ಲೆಲ್ಲಿ ನಿಮಗೆ ಕಾಣಿಸ್ತದೆ, ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಸೂಡೋ ಯುನಿಮಾಲಿಕ್ಯುಲರ್ ರಿಯಾಕ್ಷನ್. ಫಿಕ್ಸ್ ಇಟ್ಕೊಬಿಡಿ ತಲೆಯಲ್ಲಿ. ಓಕೆ, ಸೊ ಸೂಡೋ ಯುನಿಮಾಲಿಕ್ಯುಲರ್ ರಿಯಾಕ್ಷನ್. For the reaction A plus B gives rise to C plus D, the variation of the concentration of the product with the time is given by. So concentration of the product ಏನಾಗ್ತದೆ, ಜನರಲಿ ಇನ್ಕ್ರೀಸ್ ಆಗ್ತದೆ. ಸೊ ದ ಇನ್ಕ್ರೀಸ್ ಆಗ್ತದೆ, ಹೌದಾ? ಸೊ ಹೆನ್ಸ್ ವಿ ಕ್ಯಾನ್ ಸೇ ಔಟ್ ಆಫ್ ದೀಸ್ ಇನ್ಕ್ರೀಸಸ್ ಎರಡು ಆಪ್ಷನ್, ಒಂದು 4 ಆ್ಯಂಡ್ ಒಂದು 2. ಸೊ 4 ಈ ರೀತಿ ಅಂತೂ ಇನ್ಕ್ರೀಸ್ ಆಗೋದಿಲ್ಲ, ಸಡನ್ ಇನ್ಕ್ರೀಸ್, ಸ್ಲೋಲಿ ಇಟ್ ಇನ್ಕ್ರೀಸಸ್. ಹೆನ್ಸ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ವಿಲ್ ಬಿ ಸೆಕೆಂಡ್ ಆಪ್ಷನ್. Fourth one ನೋಡಿ, a reaction involving two different reactants. See, A plus B give rise to product ಅಂತ ಇದೆ ಅಂತ ಇಟ್ಕೊಳ್ಳಿ. ಕ್ಯಾನ್ ನೆವರ್ ಬಿ ಫಸ್ಟ್ ಆರ್ಡರ್ ಅಂತಾರೆ, ಕರೆಕ್ಟಾ? ನೋ, ಯಾಕಂದ್ರೆ ಇದು ಹೀಗಿದ್ರೂ ಕೂಡ ಸ್ಲೋ ಸ್ಟೆಪ್ ಕ್ಯಾನ್ ಇನ್ವಾಲ್ವ್ ಓನ್ಲಿ ಒನ್ ರಿಯಾಕ್ಟೆಂಟ್. ಹೆನ್ಸ್ ಕ್ಯಾನ್ ಬಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ರಿಮೆಂಬರ್, ಕ್ಯಾನ್ ನೆವರ್ ಬಿ ಸೆಕೆಂಡ್ ಆರ್ಡರ್ ಅಂತಾರೆ, ಹೌದಾ? ಸೊ ನಾಟ್ ಪಾಸಿಬಲ್. ಇಟ್ ಮೇ ಬಿ ಸೆಕೆಂಡ್ ಆರ್ಡರ್ ಆಲ್ಸೋ. ಪಾಸಿಬಿಲಿಟಿ ಥಿಂಕ್ ಮಾಡಬೇಕಿಲ್ಲಿ. ಇಟ್ ಮೇ ಬಿ ಸೆಕೆಂಡ್ ಆರ್ಡರ್. ಕ್ಯಾನ್ ನೆವರ್ ಬಿ ಯುನಿಮಾಲಿಕ್ಯುಲರ್ ಅಂತ ಹೇಳ್ತಾರೆ, ರೈಟ್? ಸೊ ಇದು ಕರೆಕ್ಟ್ ಅಂತ ಅನ್ನಿಸ್ತದೆ ನಮಗೆ, ಹೌದಾ? ಯಾಕಂದ್ರೆ ಎರಡು ಮಾಲಿಕ್ಯೂಲ್ ಇದ್ದಾಗ ಯುನಿಮಾಲಿಕ್ಯುಲರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ ಬಿ ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಇಟ್ ಈಸ್ ಅಂದರೆ ಕ್ಯಾನ್ ನೆವರ್ ಬಿ ಅಂತ ಇದೆ, ಸೊ ಇಟ್ ಈಸ್ ರಾಂಗ್. ಕ್ಯಾನ್ ಬಿ ಬೈ ಮಾಲಿಕ್ಯುಲರ್. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಆಪ್ಷನ್. ಫಿಫ್ತ್ ಒನ್, ಸ್ಲೋಯೆಸ್ಟ್ ಸ್ಟೆಪ್ ಈಸ್ ಫೌಂಡ್ ಟು ಬಿ ದಿಸ್. ಸ್ಲೋಯೆಸ್ಟ್ ಸ್ಟೆಪ್ಪೇ ಕೊಟ್ಬಿಟ್ಟಿದ್ದಾರೆ, ಹೌದಾ? ಸೊ ಅಂತಂದ್ರೆ ರೇಟ್ ಈಸ್ ಈಕ್ವಲ್ ಟು ಕೆ ಟು ದಿ ಪವರ್ x2 ಟು ದಿ ಪವರ್ ಹಾಫ್ ಇಂಟು y2 ಟು ದಿ ಪವರ್ 1 ಅಂತ ಬರೀಬೋದು. ಆರ್ಡರ್ ಏನಾಗ್ತದೆ, ಹಾಫ್ ಪ್ಲಸ್ 1, ಸೊ 1 ಆ್ಯಂಡ್ ಹಾಫ್, ದಟ್ ಈಸ್ 1.5 ಆಗ್ತದೆ, ಹೌದಾ? 1.5 ಇಸ್ ದ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್? ಫಾಲ್ಸ್ ಸ್ಟೇಟ್ಮೆಂಟ್ ನೋಡಿ, ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ ಮೇ ಬಿ 0 ಆರ್ ಫ್ರಾಕ್ಷನ್. ಸಾಧ್ಯ ಇದೆಯಾ? ಮಾಲಿಕ್ಯುಲಾರಿಟಿ ನೆವರ್ ಬಿ 0. ಮುಂದೆ ಓದೋ ಅಂತ ಅವಶ್ಯಕತೆ ಇಲ್ಲ. ಕ್ಯಾನ್ ನೆವರ್ ಬಿ 0. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 1. ಸೆವೆಂತ್ ಒನ್ ನೋಡಿ, ಬಹಳ ಸಿಂಪಲ್, ಇದು ಬಹಳ ಇಂಪಾರ್ಟೆಂಟ್. ಈ ರೀತಿ ಕೊಟ್ಟಾಗ ಏನು ಮಾಡಬೇಕು? ಸಿ, ಆಲ್ವೇಸ್ ರಿಮೆಂಬರ್, ಈ ರೀತಿ ಪ್ಲಸ್ ಅಂತ ಇದ್ರೆ ಪ್ರೊಡಕ್ಟ್ ಅಂತ ಅರ್ಥ, ಮೈನಸ್ ಅಂತ ಇದ್ರೆ ರಿಯಾಕ್ಟೆಂಟ್ ಅಂತ ಅರ್ಥ, ಗೊತ್ತಿರಲಿ. ಸೊ ಮೈನಸ್ ಇಸ್ ರಿಯಾಕ್ಟೆಂಟ್, ಪ್ಲಸ್ ಇಸ್ ಪ್ರೊಡಕ್ಟ್. ನಾವು ಪ್ಲಸ್ ಇಸ್ ದೇರ್, ವಿಲ್ ರೈಟ್ ಟುವರ್ಡ್ಸ್ ದ ಪ್ರೊಡಕ್ಟ್. ಓಕೆ, ಪ್ಲಸ್ 1/2 DC ಅಂದ್ರೆ ಏನು ಬರೀತೀವಿ ನಾವು? 2C. ಜನರಲಿ 2C ಇದ್ದಾಗ ಈ ರೀತಿ ಬರೆದಿರ್ತೀವಿ, ಹೌದಾ? 1/2 dC/dt. ಸೊ ಮೈನಸ್ ಅಂತ ಇದೆ ರಿಯಾಕ್ಟೆಂಟ್, ಮೈನಸ್ 1/3 DD ಅಂತ ಅಂದ್ರೆ ಐ ವಿಲ್ ರೈಟ್ 3D, ಕ್ಯಾಪಿಟಲ್ ಡಿ, ಹೌದಾ? 3D ಮತ್ತು 2C, ಒಂದೇ ಆಪ್ಷನ್ ಉಳಿದಿದ್ದು ನೋಡಿ. ಇಲ್ಲಿ ನೋಡಿ 1/4 DA ಅಂತ ಇದೆ, ಪ್ಲಸ್ 4A ಅಂತ ಆಗ್ತದೆ, ಕರೆಕ್ಟ್? ಮೈನಸ್ dB/dt ಅಂತ ಇದೆ, ಸೊ ಪ್ಲಸ್ B ಅಂತ ಆಗ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸೆಕೆಂಡ್ ಒನ್. ಬಹಳ ಸಿಂಪಲ್ ಆಗಿ ವಿದಿನ್ ಅ ಶಾರ್ಟ್ ಟೈಮ್ ಯು ಕ್ಯಾನ್ ಈಸಿಲಿ ಸೆಲೆಕ್ಟ್ ದ ಆನ್ಸರ್ ಇಫ್ ಯುವರ್ ಕಾನ್ಸೆಪ್ಟ್ ಇಸ್ ಪರ್ಫೆಕ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. As the reaction progress, the rate of reaction ಏನಾಗ್ತದೆ ನೋಡಿ. As the reaction progress, the rate of reaction in this particular case ಯಾವಾಗಲೂ ಡಿಕ್ರೀಸ್ ಆಗ್ತದೆ. ಯಾಕಂದ್ರೆ ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತದೆ, ಕರೆಕ್ಟಾ? ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತದೆ ಅಂದ್ರೆ ರೇಟ್ ಡಿಕ್ರೀಸ್ ಆಗಲೇಬೇಕಲ್ವಾ?
The rate of the reaction A plus B plus C is given like this. Remember, ಇದನ್ನು ಕೂಡ theory this CET ಅಲ್ಲಿ ಕೇಳಿದ್ದಿದೆ. ಸೊ ಇದು ಆರ್ಡರ್ ಕೇಳಿದ್ದಾರೆ, ಇದನ್ನ ಆಡ್ ಮಾಡಿಬಿಟ್ರೆ ಆಯ್ತು, ಹೌದಾ? ಸೊ 1/2 plus 1/3 plus 1. ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದೆ ನಿಮ್ದು, ಕ್ಯಾಲ್ಕುಲೇಟ್ ಮಾಡಿ. ಯು ಆರ್ ಗೋಯಿಂಗ್ ಟು ಗೆಟ್ 11/6, ಹೌದಾ? 11/6. ಸೊ 3 1s 3 plus 2 plus 6 ಆಯಿತು. ಸೊ 11/6. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. Rate constant of reaction has same unit as that of the rate of reaction. The reaction is of same unit. Same unit ಅಂತಂದ್ರೆ mole per liter per second. Remember, ಅಂದ್ರೆ ಇದು 0 ಆರ್ಡರ್ಗೂ ಕೂಡ ಸೇಮ್ ಇದೆ, ರೇಟ್ ಆಫ್ ರಿಯಾಕ್ಷನ್ಗೂ ಕೂಡ ಇದೇ ಆರ್ಡರ್, ಹೌದಾ? ಇದೇ ಯೂನಿಟ್. ಸೊ ಹೆನ್ಸ್ ರಿಮೆಂಬರ್ ಇಟ್ ಇಸ್ 0 ಆರ್ಡರ್ ರಿಯಾಕ್ಷನ್. ಈ ರೀತಿ ಕ್ವಶನ್ ಕೊಟ್ಟಾಗ ನೋಡಿ, ಇನ್ ದ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್ K1 K2 K3 ಅಂತ ಕೊಟ್ಟಿದ್ದಾರೆ, K3 more than K2 more than K1, ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಇಲ್ಲಿ ಆಲ್ವೇಸ್ ರಿಮೆಂಬರ್, as K increases, speed increases. ಅಂದರೆ lesser the K value, lesser is the speed, and we know that rate determining step is always remember a slowest step. Slowest step will have lesser K value. ಅಂದರೆ K1 ಕಡಿಮೆ ಇದೆ, ಅಂದರೆ A to B is the slowest step. So the answer for this question is 1. Then 87.5% reaction is completed in 30 minutes. When was 50% completed? ಈ ರೀತಿ ಕೊಟ್ಟಾಗ ಶಾರ್ಟ್ಕಟ್ ಏನಿಲ್ಲಿ ನೋಡಿ, 100 ಇತ್ತು, 100 will decrease to 50, 50 will decrease to 25, 25 will decrease to 12.5. ಸೊ ಇದು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗಿದ್ದು. ಈಗ ಪರ್ಸೆಂಟೇಜ್ ನೋಡ್ತಾ ಹೋಗಿ, ಹಿಯರ್ ಟು ಹಿಯರ್ 50% ಕಂಪ್ಲೀಟೆಡ್, ಹಿಯರ್ ಟು ಹಿಯರ್ 75% ಕಂಪ್ಲೀಟೆಡ್, ಹಿಯರ್ ಟು ಹಿಯರ್ ಅಂದರೆ ಹಿಯರ್ ಟು ಹಿಯರ್ 85% completed. 85% completed means remember 3 half lives are there. 3 half lives are there. Hence 30 divided by 3 ಮಾಡಿ ನಿಮಗೆ ಆನ್ಸರ್ ಬರ್ತದೆ. So 10 is the answer. So the answer for this question is 10. Then conversion of A to B follow second order reaction. ಇಂಥದ್ದು ಭಾಳ ಇಂಪಾರ್ಟೆಂಟ್ ಗೊತ್ತಿರಲಿ. A to B follow second order reaction. Doubling the concentration of A will increase the reactant factor of. ಸೊ ನೋಡಿ ಇಲ್ಲಿ A to B ರಿಯಾಕ್ಷನ್ ಇದೆ, ಹೌದಾ? ರೇಟ್ ಇಸ್ ಈಕ್ವಲ್ ಟು K ಇಂಟು A to the power 2 ಅವರೇ ಕೊಟ್ಟಿದ್ದಾರೆ. ಈಗ ಡಬ್ಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ B A, ಡಬ್ಲಿಂಗ್ ದ ಕಾನ್ಸಂಟ್ರೇಷನ್ ಅಂದರೆ 2A ಆಯಿತು, ಹೌದಾ? 2A to the power 2 ಆಯಿತಾ? ಸೊ ಅಂದರೆ 2 to the power 2 ಅಂದರೆ 4 ಇಂಟು K ಇಂಟು A ಆಯಿತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್, ಸೊ 4 times. ಸೊ ಆನ್ಸರ್ ಇಸ್ 2. ದೆನ್ ಫಾರ್ ದ ರಿಯಾಕ್ಷನ್ Cl2 plus 2NO give rise to NaCl. Doubling the concentration of both the reactant increase the rate of factor of 8. Remember, doubling the concentration of both the reactant. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಷನ್ ಆ್ಯಂಡ್ ರೇಟ್, ಓಕೆ, ಆ್ಯಂಡ್ ಆರ್ಡರ್. ಇದನ್ನೊಂದು ಟೇಬಲ್ನ ನಾನು ಇನ್ ಕೇಸ್ ಆಫ್ ದಿಸ್ ಸಿನಾಪ್ಸಿಸಲ್ಲೂ ಕೂಡ ಕೊಟ್ಟಿದ್ದೀನಿ. ಓಕೆ, ಆ ಸಿನಾಪ್ಸಿಸ್ ನೋಟ್ಸ್ ಬೇಕು ಅಂತಂದರೆ ನಾನು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್. ಸೊ ಕಾನ್ಸಂಟ್ರೇಷನ್, ರಿಮೆಂಬರ್ ಕಾನ್ಸಂಟ್ರೇಷನ್ ಡಬಲ್ಡ್, concentration doubled, rate doubled, first order. Concentration doubled, rate 4 times, so second order. Concentration doubled, rate 8 times, third order. ಈಗ ಮೇಲ್ಗಡೆ ರಿಯಾಕ್ಷನ್ ತೋರಿಸ್ತೀನಿ ನೋಡಿ, ಮೇಲ್ಗಡೆ ಒಂದು ರಿಯಾಕ್ಷನ್ ನಾವೇನು ಹೇಳಿದ್ವಿ, ಸೊ ದ್ಯಾಟ್ ಯು ಕ್ಯಾನ್ ಸಿ ಹಿಯರ್, ಯು ಕ್ಯಾನ್ ಸಿ ಡಬ್ಲಿಂಗ್ ದ ಕಾನ್ಸಂಟ್ರೇಷನ್ 4 times ಇನ್ಕ್ರೀಸ್ ಆಯಿತು, ಹೌದಾ? 4 times ಇನ್ಕ್ರೀಸ್ ಆಯಿತು. ಸೊ 4 times ಇನ್ಕ್ರೀಸ್ ಆದರೆ ಸೊ ಇಟ್ ಈಸ್ ಆರ್ಡರ್ ಇಸ್ 2. 8 times ಇನ್ಕ್ರೀಸ್ ಆದರೆ ಆರ್ಡರ್ ಇಸ್ 3. ಸೊ ಡಬಲ್ಡ್ ಆ್ಯಂಡ್ ನೋ ಚೇಂಜ್, ನೋ ಚೇಂಜ್ ಇತ್ತ ಅಂದರೆ ಆರ್ಡರ್ ಇಸ್ 0. ಇದಿಷ್ಟು ನೆನ್ಪಿಟ್ಕೊಂಡ್ಬಿಡಿ ನೀವು. ಸೊ ಇಲ್ಲಿ ಯು ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ರಿಯಾಕ್ಟೆಂಟ್ ಇನ್ಕ್ರೀಸ್ಡ್, ಡಬಲ್ಡ್, ದೆನ್ ರೇಟ್ ಇಸ್ ಇನ್ಕ್ರೀಸ್ಡ್ ಬೈ 8 ಅಂತಂದರೆ ಓವರ್ ಆಲ್ ಆರ್ಡರ್ ಎಷ್ಟು ಅಂತ ಆಯ್ತು? ಇದು ಓವರ್ ಆಲ್ ಆರ್ಡರ್ನ ಏನಂತ ಬರೀಬೋದು, ಇಸ್ ಈಕ್ವಲ್ ಟು 3 ಅಂತ ಬರೀಬೋದು, ಹೌದಾ? Only the concentration of Cl2 doubled, rate increases by 2 times. Cl2 doubled, rate doubled ಅಂದರೆ 1. ಅಂದರೆ Cl2 with respect to ಇದು 1 ಆಯಿತು. ಹಾಗಾದರೆ NO2 ಎಷ್ಟು ಆಗಬೇಕು? ಟೋಟಲ್ 3 ಅಂದಮೇಲೆ Cl2 1 ಅಂದಮೇಲೆ NO2 ಎಷ್ಟು ಆಗಬೇಕು? 2 ಆಗಬೇಕು, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಆಪ್ಷನ್, ದಟ್ ಈಸ್ 2. For a given reaction T half is equal to 1 by Ka. ಇಲ್ಲಿ ಮತ್ತೆ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಸೊ T half is equal to proportional to 1 divided by A to the power n minus 1. ಸೊ n ಅನ್ನು ಹಾಕಿ, ಇಲ್ಲಿ 1 by K ಇದೆ ಅಂತಂದರೆ n should be 2, ಹೌದಾ? 2 minus 1, ಹೌದಾ? ಸೊ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 1 by A, nothing but K. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಸೆಕೆಂಡ್ ಆರ್ಡರ್. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಇದು
ಇದು ಬಹಳ ಸಿಂಪಲ್ ಇದೆ, ಹಿಂಟ್ ನೋಡಿ ಇಲ್ಲಿ ಶಾರ್ಟ್ ಕಟ್ ಇದು. ಓಕೆ, ಹಾಫ್ ಲೈಫ್ ಪೀರಿಯಡ್ ಇಸ್ ಗಿವನ್ 1560 ಇಯರ್ಸ್, ಭಾಳ ದೊಡ್ಡ ವರ್ಷ, ನೆನ್ಪಿಟ್ಕೊಳ್ಳೋ, ಅದೇನು ತಲೆ ಕಳ್ಸ್ಕೊಳ್ಳೋದು ಹೋಗಬೇಡಿ. 1 ಗ್ರಾಮ್ ಇದೆ ನೋಡಿ ಇಲ್ಲಿ, ಹೌದಾ? 1 ಗ್ರಾಮ್ 0.5 ಯಾವಾಗ ಆಗ್ತದೆ? 1560 ಇದ್ದಾಗ. ಆ್ಯಂಡ್ ರಿಮೆಂಬರ್, ಇಟ್ ಇಸ್ ಅ ರೇಡಿಯಂ. ರೇಡಿಯೋ ಆಕ್ಟಿವ್ ಡಿಕೆ ಇಸ್ ಆಲ್ವೇಸ್, ರಿಮೆಂಬರ್, ರೇಡಿಯೋ ಆಕ್ಟಿವ್ ಡಿಕೆ ಈಸ್ ಆಲ್ವೇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ 0.5 ಇತ್ತು, 0.5 ಇಂದ 0.25 ಅಂದರೆ ಇನ್ನೊಂದು ಹಾಫ್ ಲೈಫ್ ಬರಬೇಕು ಇಲ್ಲಿ, ಹೌದಾ? ಇನ್ನೊಂದು ಹಾಫ್ ಲೈಫ್ ಅಂದ್ರೆ 1560 ಆಯ್ತು. ಇವೆರಡನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ಆನ್ಸರು? ಸೊ 3120. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. 17th, ಇದು ಬಹಳ ಸಿಂಪಲ್ಲು. ಇಂಥ ಕ್ವಶನ್ ಬಂದಾಗ ರಿಮೆಂಬರ್, 2 ಗ್ರಾಮ್ ಆಫ್ ದ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಗಿವಿಂಗ್ ಹಾಫ್ ಲೈಫ್ 15 days ವಾಸ್ ಸಿಂಥಸೈಸ್ಡ್ ಆನ್ 1st January 2009. ಅಮೌಂಟ್ ಆಫ್ ಸ್ಯಾಂಪಲ್ ಲೆಫ್ಟ್ ಬಿಹೈಂಡ್ ಆನ್ 1st March 2009 ಅಂತ ಇದೆ. ಓಕೆ, 1st Jan to 1st March ಅಂತ ಇದೆ, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೆನ್ಪಿಟ್ಕೊಳ್ಳಿ, 2 ಗ್ರಾಮ್ ಈಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಒಂದು ಫಾರ್ಮುಲಾವನ್ನು ಯೂಸ್ ಮಾಡೋಣಂತೆ, ನೆನ್ಪಿಟ್ಕೊಳ್ಳಿ. ಸೊ ಅಮೌಂಟ್ ಆಫ್ ರಿಯಾಕ್ಟಂಟ್ left after n half lives is equal to, ಇಲ್ಲಿ ಒಂದು ಫಾರ್ಮುಲಾ ಹೇಳ್ತೀನಿ, ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. A naught ಇನಿಷಿಯಲ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ 2 to the power n. ಹಾಗಾದ್ರೆ n ಅಂದ್ರೇನು? n is equal to ಟೋಟಲ್ ಟೈಮ್ ಡಿವೈಡೆಡ್ ಬೈ ಹಾಫ್ ಟೈಮ್. ಓಕೆ, ಈಗ ನೋಡಿ, ಹಾಫ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 15 days ಅಂತ ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಎಷ್ಟಾಗ್ತದೆ ನೋಡಿ, 1st January to 1st March ಅಂತ ಅಂದರೆ 1st January ಒಳಗೆ 31 days ಆಯಿತು. 1st March ಇನ್ಕ್ಲೂಡಿಂಗ್ ಅಂತಂದ್ರೆ ಇಲ್ಲಿ 32 ಆಯಿತು, ಪ್ಲಸ್ ಫೆಬ್ರವರಿಯಲ್ಲಿ 28 ಇದೆ, ಹೌದಾ? 28 ಇದೆ, ಹೌದಾ? ಟೋಟಲ್ ಇಸ್ 60 ಆಯಿತು. ಸೊ 60 ಅಂದರೆ ಇಸ್ ಈಕ್ವಲ್ ಟು 4 ಆಯಿತಾ? ಅಂದರೆ n ಇಸ್ ಈಕ್ವಲ್ ಟು 4 ಆಯಿತು. ಎ ನಾಟ್ ಎಷ್ಟು ಕೊಟ್ಟಿದ್ದಾರೆ? 2 ಗ್ರಾಮ್ ಕೊಟ್ಟಿದ್ದಾರೆ. ಸೊ ಎ ನಾಟ್ ಈಸ್ 2 ಡಿವೈಡೆಡ್ ಬೈ 2 to the power 4, ನಥಿಂಗ್ ಬಟ್ 2 ಡಿವೈಡ್ ಬೈ 16. 2 by 16 ಅಂದರೆ ಎಷ್ಟಾಗ್ತದೆ? ಆಲ್ಮೋಸ್ಟ್ 0.125, ಹೌದಾ? 125. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th one. 17th, ರಿಮೆಂಬರ್. 18th, chemical reaction A to B. The rate of the reaction is given 2 into 10 to the power minus 3 mole per dm cube per second when the initial concentration is 0.505 mole per dm cube. Rate of the same reaction is this when the initial concentration is 0.1, the order of the reaction. Very important idu, NEET agli CET agli. First ಏನಿದೆ ಅಂತ ನೋಡಿ, rate is equal to k into concentration of the A to the power n, ಹೌದಾ? ಸೊ ಇದಕ್ಕೆ ಎರಡು ಬರೆಯೋಣಂತೆ. ಫಸ್ಟು ರೇಟ್ ಏನಿದೆ ಇಲ್ಲಿ 2 into 10 to the power minus 3 is equal to k into initial concentration is 0.5 to the power n. ಓಕೆ, ಇದು ಇಕ್ವೇಷನ್ ನಂಬರ್ 1. ಎರಡನೇದೇನಿದೆ 1.6 into 10 to the power minus 2 is equal to k into 1 to the power n. So it is equation 2. Okay, so now what you have to do, 2 divided by 1 ಮಾಡಿ, 2 divided by 1 ಮಾಡಿ. Okay, so 1.6 into 10 to the power minus 2 divided by, so ಇಲ್ಲಿ ನಾನು ಇದನ್ನು ಕನ್ವರ್ಟ್ ಮಾಡ್ಕೋತೀನಿ, 0.2 into 10 to the power minus 2 is equal to 1 divided by 0.5 to the power n. ಸೊ ಏನಾಗ್ತದೆ ಇಲ್ಲಿ 8 is equal to, ಇದು ಕ್ಯಾನ್ಸಲ್ ಆಗ್ತದೆ, 2 8s ಬರ್ತದೆ, ಹೌದಾ? 8 is equal to 2 to the power n ಬಂತು. ಸೊ 2 to the power n ಅಂತಂದ್ರೆ ಏನಾಗ್ತದೆ ಇದು 2 to the power 3 is equal to 2 to the power n. So n is equal to 3 ಆಯಿತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ is n is equal to 3. So option is 4th one, 18th question. Remember that. Then 19th question ನೋಡಿ. 19th question. Which of the following represent the expression for 3/4 the life of the first order reaction? First order reaction ನೋಡಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನಂತ ಬರೀತಿರಲಿ, ಇಲ್ಲಿರೋ ಅಂಥದ್ದು ಬರೆದ್ರೆ ನಾನು, ಸೊ ಟಿ ಹಾಫ್ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ 2.303 ಡಿವೈಡ್ ಬೈ ಟಿ ಹಾಫ್ ಬೇಡ, ಟಿ ಇದು ಬೈ ಕೆ ಲಾಗ್ ಆಫ್ ಎ ಡಿವೈಡೆಡ್ ಬೈ ಅಥವಾ ಆರ್ ಡಿವೈಡೆಡ್ ಬೈ ಆರ್ ನಾಟ್ ಡಿವೈಡೆಡ್ ಬೈ ಆರ್, ಹೌದಾ? ಆರ್ ನಾಟ್ ಅಂದರೆ ಇನಿಷಿಯಲ್, 2.303 ಡಿವೈಡ್ ಬೈ ಕೆ ಲಾಗ್ ಆಫ್ ಇನಿಷಿಯಲ್ ಇಸ್ 1. ಸೊ ಆರ್ ಈಸ್ ಲೆಫ್ಟ್ ಔಟ್, ರಿಮೆಂಬರ್ ಲೆಫ್ಟ್ ಕಂಪ್ಲೀಟೆಡ್ 3/4, ಲೆಫ್ಟ್ ಎಷ್ಟು ಹಾಗಾದರೆ 1/4, ಹೌದಾ? 1/4 ಲೆಫ್ಟ್, 3/4 ಕಂಪ್ಲೀಟೆಡ್ ಅಂದರೆ ಲೆಫ್ಟ್ ಬರೀಬೇಕಿಲ್ಲಿ 1/4 ಬಂತು, 4 ವಿಲ್ ಗೋಸ್ ಟು ದ ನ್ಯೂಮರೇಟರ್.
ಸೊ 2.303 ಡಿವೈಡ್ ಬೈ ಕೆ ಲಾಗ್ ಆಫ್ 4 ಬರ್ತದೆ ಆನ್ಸರ್. ಲಾಗ್ ಆಫ್ 4 ಅಂದರೆ ಯಾವುದು? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. ಹಾಫ್ ಲೈಫ್ ಪೀರಿಯಡ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಝೀರೋ ಆರ್ಡರ್ ರಿಯಾಕ್ಷನ್ ನೋಡಿ, ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಅಂದಾಗ ಡೈರೆಕ್ಟ್ ಪ್ರಪೋರ್ಷನ್ ಝೀರೋ ಆರ್ಡರ್ ಬರೆದು ಬಿಡೋಣಂತೆ. ಈಸ್ ಈಕ್ವಲ್ ಟು R0 ಡಿವೈಡ್ ಬೈ 2k ಹೋದಲ್ಲೋ. 2k ಅಂದರೆ ಡೈರೆಕ್ಟ್ ಪ್ರಪೋರ್ಷನಲ್ ಹೋದಲ್ಲೋ, ಡೈರೆಕ್ಟ್ ಪ್ರಪೋರ್ಷನಲ್. ಸೊ 20th ಕ್ವಶನ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. 21st ಇನ್ಕರೆಕ್ಟ್ ಆರ್ಡರ್ ಅಂತ ಕೇಳಿದಾರೆ ನೋಡಿ. a ಪ್ಲಸ್ ಬಿ ಗಿವ್ ರೈಸ್ ಟು ಸಿ. ಇಲ್ಲಿ ಡಿ ಸಿ ಬೈ ಡಿ ಟಿ ಕೆ ಇಂಟು ಎ ಅಂತ ಇದೆ. ಕೆ ಇಂಟು ಎ ಇದೆ, ಎ ಟು ದ ಪವರ್ 1 ಇದೆ, 1 ಕೊಟ್ಟಿದ್ದಾರೆ, ಕರೆಕ್ಟು. ಡಿ ಸಿ ಬೈ ಡಿ ಟಿ ಕೆ ಎ ಟು ದ ಪವರ್ 1 ಬಿ ಟು ದ ಪವರ್ 1 ಕೊಟ್ಟಿದ್ದಾರೆ, ಎರಡೂ ಸೇರಿಸಿ 2 ಕರೆಕ್ಟ್. ಮೈನಸ್ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇ ಟು ದ ಪವರ್ ಎ ಟು ದ ಪವರ್ 1 ಬಿ ಟು ದ ಪವರ್ 0, ಎರಡೂ ಸೇರಿಸಿದರೆ 2 ಬರೋದಿಲ್ಲ. ಸೊ ಇಟ್ ಶುಡ್ ಬಿ ದ ಆನ್ಸರ್. ಇಟ್ ಶುಡ್ ಬಿ ದ ಆನ್ಸರ್. ಡಿ ಎ ಬೈ ಡಿ ಟಿ ಕೆ ಎ, ಇಟ್ ಈಸ್ ಕರೆಕ್ಟ್. ಸೊ ಆನ್ಸರ್ ಇಸ್ 3. The rate law for the reaction between substance A and B is given. Rate is equal to K into A to the power N B to the power M. On doubling the concentration of A and halving the concentration of B, the ratio of new rate ಅಂತ ಕೇಳಿದರು. ಇರಲಿ. ಸೊ doubling the concentration of A. Doubling the concentration A ಅಂದರೆ ಡಬಲ್ ಮಾಡಿಬಿಡಿ. K into 2A to the power N. Okay. Half of the concentration of B to the power M. So is equal to, so K into A to the power N B to the power M ಹಾಗೆ ತೆಗೆದಿಟ್ಬಿಡಿ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನು ಉಳಿತು ಈಗ? 2 to the power N into 1 by 2 to the power M. ಸೊ ಲಾಸ್ಟಿಗೆ ಉಳಿದಿದ್ದೇನಿಲ್ಲಿ? 2 to the power N divided by 2 to the power M is equal to 2 to the power N minus M. So N minus M. So answer is 1. The rate of the reaction is given, rate constant, rate expression also given. ಇದರಿಂದ ಏನು ಗೊತ್ತಾಗ್ತದೆ ನಮಗೆ? ಕಾನ್ಸಂಟ್ರೇಷನ್, rate of the reaction depending on the concentration of only alkyl halide. Only alkyl halide. Remember, only alkyl halide. ಈಗ ನೋಡಿ, doubling the concentration of NaOH, concentration NaOH ಮೇಲೆ ಡಿಪೆಂಡ್ ಇದೆಯಾ? ಇಲ್ಲ. So it is not the answer. So how on reducing the concentration of RCl to half? Definitely, ಯಾಕಂದ್ರೆ RCl ಮೇಲೆ ಡಿಪೆಂಡ್ ಇದೆ, ಹೌದಾ? So answer should be 2. Why not 3? Decrease on increasing the temperature of the reaction. Decreased on increasing the temperature of the reaction. ನೋಡಿ, temperature definitely increases the reaction. Temperature directly proportional to rate, remember. So it is wrong. Unaffected, this is wrong. So the answer for this question is 2. Last 2 questions. Correct expression for the rate of reaction, elementary reaction A plus B give rise to C. A plus B give rise to C. Okay. So in this particular case, ರೇಟ್ ಎಕ್ಸ್ಪ್ರೆಷನ್ ಕೇಳ್ತಾ ಇದ್ದಾರೆ, ಹೌದಾ? ರೇಟ್ ಎಕ್ಸ್ಪ್ರೆಷನ್ ಅಂತ ಕೇಳಿದಾಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಹಿಯರ್ ಮೈನಸ್ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇಂಟು ಎ ಟು ದಿ ಪವರ್ 1 ಬಿ ಟು ದಿ ಪವರ್ 1. ಯಾಕಂತಂದರೆ ಎಲಿಮೆಂಟ್ರಿ ರಿಯಾಕ್ಷನ್ ಅಂದರೆ ಇದೇ ಸ್ಲೋಯೆಸ್ಟ್ ಸ್ಟೆಪ್ ಅಂತ ಅರ್ಥ. ಓಕೆ, ಒಂದೇ ಸ್ಟೆಪ್ ಇರೋದು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಯಾಕೆ ಈ ರಿಯಾಕ್ಷನ್ ತೊಗೊಂಡೆ ನಾನು ಅಂತಂದರೆ, ನೀವು ರೇಟ್ ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ ಎ ಪ್ಲಸ್ ಬಿ ಎರಡನ್ನೂ ತಗೊಳ್ಳೇಬೇಕು. ಎ ಪ್ಲಸ್ ಬಿ ಯಾವುದ್ರಲ್ಲಿದೆ? ಇದರಲ್ಲಿದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3rd one. 25th one, ಲಾಸ್ಟ್ ಕ್ವಶನ್ ಇನ್ ದಿಸ್ ಸೀರೀಸ್. ಸೊ ಅಂದರೆ ಕೆಮಿಕಲ್ ಕೈನೆಟಿಕ್ಸ್ ಟುಡೇಸ್ ವಿಡಿಯೋ. ಕನ್ಸಿಡರ್ ದ ರಿಯಾಕ್ಷನ್ ಟು ಎ ಪ್ಲಸ್ ಬಿ ಗಿವ್ ರೈಸ್ ಟು ಎ ಬಿ ಇಫ್ ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಎ ಟು ದ ಪವರ್ 2 ಬಿ ಟು ದ ಪವರ್ 1 ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆರ್ ಇನ್ಕ್ರೀಸ್ಡ್ ಬೈ 3 times ನೋಡಿ, ರೇಟ್ ಆಫ್ ರಿಯಾಕ್ಷನ್ ವಿಲ್ ಇನ್ಕ್ರೀಸ್. ಇದು ಕೂಡ ಬಹಳ ಸಿಂಪಲ್ ನೋಡಿ. ಇಲ್ಲಿ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಟು ದ ಪವರ್ 2 ಬಿ ಟು ದ ಪವರ್ 1 ಇದೆ. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ಕ್ರೀಸ್ಡ್ ಬೈ 3 times ಅಂತಂದರೆ ಕೆ ಇಂಟು 3a ಟು ದಿ ಪವರ್ 2 ಆ್ಯಂಡ್ 3b ಟು ದಿ ಪವರ್ 1 ಬಂತು, ಹೌದಾ? 3a ಟು ದಿ ಪವರ್ 2 3b ಟು ದಿ ಪವರ್ 1 ಬಂತು. ಸೊ ಇದಾದಮೇಲೆ ಏನಾಯ್ತು ಇಲ್ಲಿ? ಈಸ್ ಈಕ್ವಲ್ ಟು 3 ಟು ದ ಪವರ್ 2 ಅಂದರೆ 9 ಬಂತು, ಹೌದಾ? ಇಂಟು 3 ಟು ದ ಪವರ್ 1 ಅಂದರೆ 3 ಬಂತು. ಇದನ್ನು ಬಿಟ್ಟು ಕೆ ಎ ಟು ದಿ ಪವರ್ 1 2 ಬಿ ಟು ದಿ ಪವರ್ 1 ಅಂತ ಬರೀರಿ. 9 3 ಎಷ್ಟು ಬಂತು? 27 times ರೇಟ್ ಇನ್ಕ್ರೀಸಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th one.
ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರ PDF ಅನ್ನು ನಾಳೆ ಬೆಳಗ್ಗೆ ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಆ್ಯಡ್ ಮಾಡಿರ್ತೀನಿ. ಪ್ಲೀಸ್ ಟೇಕ್ ದಿಸ್ PDF, ಪ್ರಾಕ್ಟೀಸ್ ದಿಸ್ ಕ್ವಶನ್ಸ್, ದೆನ್ ಯು ಕ್ಯಾನ್ ಸಿ ದ ವಿಡಿಯೋ. ಸೊ ಹೆಲ್ಪ್ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬಹಳಷ್ಟು ಜನರಿಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ, ಸೊ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದರೆ, ಏನೋ ಮಾಡ್ತಾ ಇದ್ದಾರಪ್ಪ ಸರ್ ನಮಗೋಸ್ಕರ ಅಂಥೇಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.